ಶ್ರೀ ಬಸವೇಶ್ವರ ಬ್ಯಾಂಕ್ ಉತ್ತಮ ಕರ್ನಾಟಕದ ಹೆಮ್ಮೆಯ ಆರ್ಥಿಕ ಸಂಸ್ಥೆ. ಕಳೆದ 4 ದಶಕಗಳಿಂದ ಇದರ ಸಾರಥಿಯಾದವರು ಪ್ರಕಾಶ್ ತಪಶೆಟ್ಟಿಯವರು ಇದೀಗ 9ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ. ಐದನೇ ದಶಕದತ್ತ ದಾಪುಗಾಲಿಡುತ್ತಾ ಯಶಸ್ವಿಯಾಗಿ ಮುನ್ನಡೆದಿದ್ದಾರೆ. ಪ್ರಕಾಶ್ ತಪಶೆಟ್ಟಿಯವರು ಅಧಿಕಾರ ವಹಿಸಿಕೊಂಡಾಗ ಕೇವಲ 1 ಶಾಖೆಯನ್ನ ಹೊಂದಿತ್ತು. ಅದು ಇಂದು 8 ಜಿಲ್ಲೆಗಳಲ್ಲಿ 30 ಶಾಖೆಗಳಿಗೆ ವಿಸ್ತಾರಗೊಂಡಿದೆ. ಸುಮಾರು 5 ಕೋಟಿಗೂ ಅಧಿಕ ಲಾಭ ಗಳಿಸುತ್ತಾ ಸಾಗಿದೆ. ಅವರ ಕಾರ್ಯತತ್ಪರತೆಯನ್ನ ಮೆಚ್ಚಲೇಬೇಕು. ತಮ್ಮ 30ನೇ ವಯಸ್ಸಿನಲ್ಲಿಯೇ ಬಸವೇಶ್ವರ ಬ್ಯಾಂಕ್ನ ಚುನಾವಣೆಯಲ್ಲಿ ಚುನಾಯಿತಗೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದವರು. ಅವರು ಒಮ್ಮೆಯೂ ಹಿಂದೆ ನೋಡಿಲ್ಲ. 1-2 ಬಾರಿ ಮಾತ್ರ ವಿರೋಧಗಳಾಗಿ ತುರುಸಿನ ಚುನಾವಣೆ ನಡೆದಿತ್ತು. ಆಗಲೂ ಜಯ ಗಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ತಾವು ಹೇಳಿದಂತೆ ನಮ್ಮ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತವಾಗಿ 41 ವರ್ಷ, ಅಂದರೆ 1984 ಡಿಸೆಂಬರ್ದಲ್ಲಿ ನಾನು ಅಧಿಕಾರ ತೆಗೆದುಕೊಂಡಂತಹ ಸಂದರ್ಭ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಡೆದ ಚುನಾವಣೆವರೆಗೂ ಸಹ ನಾನು ಮತ್ತು ನಮ್ಮ ತಂಡದವರು ಸತತವಾಗಿ ಆರಿಸಿಕೊಂಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಸದಸ್ಯರು, ಗ್ರಾಹಕರು ಮತ್ತು ಅಭಿಮಾನಿಗಳು, ಹಿತೈಷಿಗಳು ಕಾರಣ ಅಂತ ಹೇಳ್ಬೋದು. 40 ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರೆದ ಇವರಿಗೆ ಶಾಸಕ HY ಮೇಟಿ ಸೇರಿದಂತೆ ಹಿತೈಷಿಗಳು, ನಿರ್ದೇಶಕರು, ಬ್ಯಾಂಕಿನ ಗ್ರಾಹಕರು, ಅಭಿಮಾನಿಗಳು ಸನ್ಮಾನಗಳ ಸುರಿಮಳೆಗೈದು ಶುಭ ಹಾರೈಸಿದ್ರು. ರನ್ ಟಿವಿ ನ್ಯೂಸ್, ಬಾಗಲಕೋಟೆ. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ಕರೋಕೆ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ. ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ. ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಹಿಂದೆ ಸಂಪರ್ಕಿಸಿ. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ, ರನ್ನ ಸರ್ಕಲ್ ಹತ್ತಿರ, ರನ್ ಟಿವಿ ಆಫೀಸ್ ಕೆಳಗಡೆ, ಪುಂಡೆ ಬಿಲ್ಡಿಂಗ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.